ಪಾವಗಡ ತಾಲೂಕು ನಿಡಗಲ್ ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವ ಮಂಗಳವಾಡ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಅಂಬೇಡ್ಕರ್ ಜಯಂತಿ ಹಾಗೂ ಮಾಜಿ ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್ ಜನ್ಮ ದಿನಾಚರಣೆಯನ್ನು ನಾಡ ಕಚೇರಿ ಮುಂಭಾಗದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಅಂಬೇಡ್ಕರ್ ಭಾವಚಿತ್ರದೊಂದಿಗೆ ಮೆರವಣಿಗೆ ನಡೆಸಲಾಯಿತು. ಈ ವೇಳೆ ಕಳಸ ಹೊತ್ತ ಮಹಿಳೆಯರು ಕುಣಿತ, ಟಮಟೆ ವಾದ್ಯಗಳು ವಿಶೇಷವಾಗಿ ಗಮನ ಸೆಳೆದವು. ಶಾಸಕ ವೆಂಕಟರಮಣಪ್ಪ ಹಾಗೂ ಗಣ್ಯರು ಅಂಬೇಡ್ಕರ್ ಹಾಗೂ ಬುದ್ಧರ ಚಿತ್ರಕ್ಕೆ ಬಣ್ಣ ನೀಡಿ ಮೂಡಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಶಾಸಕ ವೆಂಕಟರಮಣಪ್ಪ, ಮಂಗಳವಾಡ ಗ್ರಾಮದ ಅಂಬೇಡ್ಕರ್ ಯುವಕ ಸಂಘದ ಯುವಕರು ಬಹಳ ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿಯನ್ನು ನಡೆಸಿದರು. ನನಗೆ ಬಹಳ ಸಂತೋಷವಾಗಿದೆ. ಅಂಬೇಡ್ಕರ್ ಸಂವಿಧಾನ ಕೊಡದಿದ್ದರೆ ನಾವು ಈ ಜಾಗದಲ್ಲಿ ಬಂದು ಭಾಷಣ ಮಾಡುತ್ತಿರಲಿಲ್ಲ. ಅಂಬೇಡ್ಕರ್ ಸಂವಿಧಾನ ಕೊಟ್ಟಿರುವುದರಿಂದ ನಮಗೆ ಧೈರ್ಯವಾಗಿ ನಿಂತುಕೊಂಡು ಮಾತನಾಡಬಹುದು ಎಂದರು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ಬಸವಲಿಂಗಪ್ಪ ಮಾತನಾಡಿ, ಅಂಬೇಡ್ಕರ್ ಬಗ್ಗೆ ಹಿತನುಡಿಗಳು, ಕಷ್ಟ ಸುಖಗಳ ಬಗ್ಗೆ ವಿಸ್ತಾರವಾಗಿ ಜನರಿಗೆ ಮನಮುಟ್ಟುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ದಿವ್ಯ ಸನ್ನಿಧಿ ಶ್ರೀ 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 ಗುರುಪ್ರಸಾದ್ ಸ್ವಾಮೀಜಿಗಳು, ಡಾಕ್ಟರ್ ಮಂಜುನಾಥ್ ಬುಡಸನಹಳ್ಳಿ ಪ್ರಾಧ್ಯಾಪಕರು, ತುಮಕೂರು ಸಮಾಜ ಸೇವಕರಾದ ಸಾಯಿ ಸುಮನ್, ಈರಣ್ಣ ಹೊಸಹಳ್ಳಿ ಮುಖ್ಯ ಶಿಕ್ಷಕರು, ಹಣತಿಮ್ಮಪ್ಪ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಮಂಗಳವಾಡ ರಾಮಾಂಜಿನಮ್ಮ ಹನುಮಂತರಾಯ ಗ್ರಾಮ ಪಂಚಾಯತ್ ಸದಸ್ಯರು, ಆನಂದ ಸದಸ್ಯರು, ಮಂಜುನಾಥ್ ಗುತ್ತಿಗೆದಾರ ಹನುಮಂತರಾಯ, ಕಡಪಲಕೆರೆ ಸಣ್ಣ ತಿಮ್ಮಪ್ಪ, ಅಂಚೆ ಇಲಾಖೆ ಜಯರಾಮ್, ಕೊತ್ತೂರು ಕರಿಬಸಪ್ಪ ಲಿಂಗಣ್ಣ, ದೇವಲಕೆರೆ ದುರ್ಗಣ್ಣ, ನ್ಯಾಯದ ಗುಂಟೆ ತಿಪ್ಪೇಸ್ವಾಮಿ, ಕ್ಯಾತಗಾನಹಳ್ಳಿ ತಿಪ್ಪೇಸ್ವಾಮಿ, ವದನಕಲ್ಲು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು, ಊರಿನ ಗ್ರಾಮಸ್ಥರು, ಯುವಕರು, ಅಣ್ಣ ತಮ್ಮಂದಿರು ಭಾಗವಹಿಸಿದ್ದರು. ವರದಿ ದೇವರಹಟ್ಟಿ ನಾಗರಾಜ್. ಜಯಂತಿಯ ಎಲ್ಲ ಸದಸ್ಯರಿಗೂ, ಎಲ್ಲ ಗ್ರಾಮದ ಮುಖಂಡರಿಗೂ, ವೇದಿಕೆ ಮೇಲೆ ಉಪನ್ಯಾಸಗಳನ್ನು ನೀಡುವಂಥ ಬಸವಲಿಂಗಪ್ಪನವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಪತ್ರಿಕಾ ಮಾಧ್ಯಮದವರೇ, ತಾಯಂದಿರೇ, ಅಣ್ಣ ತಮ್ಮಂದಿರೇ, ನನಗೆ ಬಹಳ ಸಂತೋಷ ಆಯಿತು. ಯಾಕಪ್ಪ ಸಂತೋಷ ಆಯ್ತಂದ್ರೆ, ನೋಡಿದ್ರೆ ಅಂಬೇಡ್ಕರ್ ಜಯಂತಿಯಲ್ಲಿ ಹೆಚ್ಚಿನ ಹೆಣ್ಣು ಮಕ್ಕಳು ಸೇರಿದ್ದೀವಿ. ಹೆಚ್ಚಿನ ಹೆಣ್ಣು ಮಕ್ಕಳಿಗಿರೋ ಶ್ರದ್ಧೆ ಎಲ್ಲ ಕಾರ್ಯಕ್ರಮ ಬಿಟ್ಟು ಕೈ ಭೀಮ 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 ಅಂತಾರೆ. ಅಂಬೇಡ್ಕರ ಜಯಂತ್ಯೋತ್ಸವವನ್ನು ಬಹಳ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದೀರಿ. ಅದಕ್ಕೆ ನಿಮ್ಮೆಲ್ಲರಿಗೂ ನನಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಾ, ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಟೈಮ್ ಇಲ್ಲ. ನಮ್ಮ ಪ್ರಿನ್ಸಿಪಲ್ಗಳಿದ್ದಾರೆ, ಗುರುವಿಂದರಿಂದ ಬಂದಿದ್ದಾರೆ, ಪಾವಡ ಬಸವಲಿಂಗಪ್ಪ. ಯಾಕೆ ಅಂಬೇಡ್ಕರ ಜನ್ಮದಿನಾಚರಣೆ ಮಾಡ್ತೀವಿ, ಒಂದು ಹಬ್ಬದ ವಾತಾವರಣದಿಂದ ಮಾಡ್ತೀವಿ ಅಂದರೆ, ನಮ್ಮ ಸಂವಿಧಾನವನ್ನು ಬರೆದು ಇವತ್ತು ಅಂಬೇಡ್ಕರ್ ಅವರು ಸಂವಿಧಾನ ಬರದೇ ಇದ್ದರೆ ಈ ವೇದಿಕೆ ಮೇಲೆ ನಾವು ಯಾರೂ ಇರ್ತಿರಲಿಲ್ಲ. ನಾನು ಶಾಸಕರು ಆಗ್ತಿರಲಿಲ್ಲ, ಮಂತ್ರಿಗಳು ಆಗ್ತಿರಲಿಲ್ಲ. ಆ ಸಂವಿಧಾನವನ್ನು ಬರೆದಿರೋದ್ರಿಂದ ಹಿಂದುಳಿದ ವರ್ಗಗಳು ಇವತ್ತು ನಾವು ಇದನ್ನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಇವತ್ತು ಬಿಆರ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೀಬೇಕಾದರೆ ಅಷ್ಟು ಸುಲಭದ ಆಗಲಿಲ್ಲ. ಅವರು ನಿದ್ದೆ ಮಾಡಬೇಕಾದರೆ ಲೈಟ್ ಕಂಬದ ಹೆಸರಿನಲ್ಲಿ ನೆರಳಲ್ಲಿ ಕೂತ್ಕೊಂಡು ನೃತ್ಯ ಮಾಡಿ, ವಿದೇಶಗಳಲ್ಲಿ ವ್ಯಾಸಂಗ ಮಾಡಿ, ಡಾಕ್ಟರೇಟ್ ಪಡೆದು ಆಗ ಸಂವಿಧಾನವನ್ನು ಬರೆಯೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟರು ಯಾರು ಬಿಆರ್ ಅಂಬೇಡ್ಕರ್. ಅವರು ವಿಜ್ಞಾನಿಗಳಾಗಿ ಡಾಕ್ಟರೇಟ್ ಪಡೆದು ಬೇರೆ ಬೇರೆ ವಿದೇಶಗಳಲ್ಲಿ ಓದಿ ಬಂದಿರೋದು. ಮಹಾರಾಷ್ಟ್ರ ರತ್ನಗಿರಿ ಜಿಲ್ಲೆ ಅಂಬಾವಾಡಿ ಎಂಬ ಚಿಕ್ಕ ಗ್ರಾಮವನ್ನು
ಗ್ರಾಮವೊಂದರಲ್ಲಿ ಅಸ್ಪೃಶ್ಯ ಜನಾಂಗದಲ್ಲಿ 1891 ಏಪ್ರಿಲ್ 14ರಂದು ಹುಟ್ಟಿದೆ. ನಂತರ ಇವರ ಬೆಳವಣಿಗೆಯ ನಂತರ ತುಂಬ ಕಷ್ಟ ಅನುಭವಿಸಿ ನೋವು ಅನುಭವಿಸಿ ಕೊನೆಗೆ ವಿದ್ಯಾಭ್ಯಾಸ ಮಾಡಿ ಬಡ ಕುಟುಂಬದಲ್ಲಿ ಇಟ್ಟಿರ್ತಕ್ಕಂಥವ್ರು ವಿದ್ಯಾಭ್ಯಾಸ ಮಾಡಿ ಬಾಂಬೆ ವಿಜ್ಞಾನ ಅರ್ಥಶಾಸ್ತ್ರ ರಾಜಕೀಯ ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಪಡೆದ ನಂತರ ಕೊಲಂಬೋ ಲಂಡನ್ ದೇಶದಲ್ಲಿ ಡಾಕ್ಟರೇಟ್ ಪದವಿ ಪಡೆದ. ಹೀಗೆ ಮುಂದುವರಿದ ನಮ್ಮ ಸಮುದಾಯ ಏನಿತ್ತು ಹಿಂದುಳಿದಿರ್ತಕ್ಕಂಥ ಸಮುದಾಯನ ಎಚ್ಚರ ಮಾಡ್ತಕ್ಕಂಥದ್ದಾಗಿ ಅವರ ಒಂದು ಹೋರಾಟ, ಸಂಘಟನೆ, ಶಿಕ್ಷಣ ಮಾಡ್ತಾರೆ. ಇದರಲ್ಲಿ